ಭವಾನಿ ಕೈವಂದಾನಿ ಕಾವೇರ ಮಂಡಲಿ ನಮಸ್ಕಾರ. ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ತಾವು ಈಗ ಹೇಳ್ತಾ ಇದ್ರಿ ಇದ್ರ ಈ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಲಿ ಮತ್ತು ಈ ದೇವಸ್ಥಾನದ ಹಾಗೂ ನಿಮ್ಮ ಗುರುಗಳ ಏನು ಹೇಗೆ ಈ ಮೂರ್ತಿ ಪ್ರತಿಷ್ಠಾಪನೆ ಹೇಗಾಯ್ತು, ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರು ಯಾರು ಅನ್ನೋದನ್ನ ದಯವಿಟ್ಟು ಹೇಳಿ. ಕಾಶಿಯಿಂದ ಬರುವಂತಹ ಯತಿಶ್ರೇಷ್ಠರಾದಂತಹ ಹುಬ್ಬಳ್ಳಿ ಈಗ ಸಮಾಧಿಸ್ಥರಾದಂಥವ್ರು ಕೃಷ್ಣೇಂದ್ರ ಸ್ವಾಮಿಗಳು. ಅವರು ಮೊದಲ ಕಾಶಿಯಿಂದ ದಕ್ಷಿಣಕ್ಕೆ ಬರುವತ್ತಾಗ ಇಲ್ಲಿ ಬಂದು ವಾಸ ಮಾಡಿದ್ರು. ಇಲ್ಲಿ ವಾಸ ಮಾಡಿದಂತ ಜಗದಾಗ ಪುನಃ ಅನುಷ್ಠಾನ ಮಾಡಿ ಇಲ್ಲಿ ಜನಕಲ್ಯಾಣ ಕೂಡ ಅವ್ರು ಮಾಡಿದ್ರು. ಅದು ಇದು ಗುರುಚರಿತ್ರೆ ಪಾರಾಯಣ ಅಂದ್ರೆ ಕೃಷ್ಣೇಂದ್ರ ಗುರುಚರಿತ್ರೆ ಪಾರಾಯಣದ ಕೂಡ ಇದು ದಾಖಲೆ ಆಗದ. ಹುಲಿ ಗ್ರಾಮದಾಗ ಎಷ್ಟೋ ದಿವಸ ಕಟ್ಲೆ ಇಲ್ಲಿ ಇದ್ಕೊಂಡು ಅನುಷ್ಠಾನಗೈದು ಇಲ್ಲಿಂತ ರೋಗಗ್ರಸ್ತ ಪರಿವಾರದ ಒಬ್ಬ ಪುರುಷನನ್ನ ಅವನ ರೋಗವನ್ನು ಹೋಗಲಾಡಿಸಿ ಅವನು ಹೆಂಡತಿಯ ಮಾಂಗಲ್ಯವನ್ನು ಉಳಿಸಿದ್ರು ಅಂತ ಈಗ ಸರ್. ಕೃಷ್ಣೇಂದ್ರ ಗುರುಚರಿತ್ರೆ ಕೂಡ ದಾಖಲೆ ಇದೆ. ಅಂತ ಒಂದು ದಾಖಲೆ ಪುಣ್ಯಕ್ಷೇತ್ರ. ಅದಕ್ಕೆ ಅವ್ರ ಹೆಸರಿಗೆ ಕೃಷ್ಣೇಶ್ವರ ಅಂತ ಅದನ್ನ ಪುನಃ ಪ್ರಶಸ್ತಾಸನ ಮಾಡಿ ಎಷ್ಟೋ ದಿವಸ ಜನರಿಗೆ ಬಂದವ. ಇಲ್ಲಿ ನೀರು ಇರ್ಲಿಲ್ಲ ಅಂತ ಹೇಳ್ತಾರೆ. ನೀರು ಕೂಡ ಅವ್ರಿಗೆ ಇಲ್ಲಿನ ಜಲ ಕ್ಷಾಮ ಇದ್ದಾಗ ಅವ್ರ ಪುಣ್ಯ ಕಾರ್ಯಗಳನ್ನು ಮುಂದೆ ಹುಬ್ಬಳ್ಳಿಗೆ ಹೋಗ್ತಾರ, ಅಲ್ಲಿ ಸಮಾಧಿ ಆಗ್ತಾರ ಅನ್ನೋದು ಗುರುಚರಿತ್ರೆ ಬರ್ತದೆ. ಅದಕ್ಕಿಂತ ಒಂದು ಪುಣ್ಯಕ್ಷೇತ್ರವನ್ನು ಉಳಿಸ್ಕೊಳ್ಳೋದು ಮತ್ತು ಬೆಳೆಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದ. ಆ ಒಂದು ಸಂಕಲ್ಪದಿಂದ ನಾವು ನಿಟ್ಟಿನಿಂದ ನಮ್ಮ ಗುರುಗಳಿಗೆ ಬಂದು ಅನುಷ್ಠಾನ ಮಾಡಿ ಈ ಕೃಷ್ಣೇಶ್ವರನ ಸ್ಥಾಪನೆ ಮಾಡಿ ಹೋಗ್ಯಾರ ಅನ್ನೋ ಕಾರಣಕ್ಕೆ ನಾವು ಹುಬ್ಬಳ್ಳಿ ಜನ ಬಹಳ ಮಂದಿ ಇಲ್ಲಿ ಬರ್ತೀವಿ. ಬಂದ್ ಕ್ಲಾಸ್ ನಾವೆಲ್ಲ ಅನುಷ್ಠಾನ ಪೂಜಾ ಪುರಸ್ಕಾರಗಳನ್ನು ಮಾಡಿ ಪ್ರತಿ ವರ್ಷ ಶಿವರಾತ್ರಿಗೆ ಬರ್ತೀವಿ. ನಡುವೆ ಇಲ್ಲೊಂದು ಬೃಹತ್ ಚಂಡಿ ಹವನ ಕೂಡ ಮಾಡಿ ನಾವು ಇಲ್ಲೇ ಜಾಗೃತ ಆಗಲಿ ಅಂತ ನಾವು ಇಲ್ಲಿ ಕೇಳ್ಕೊಂಡು ಸುಮಾರು 300-400 ಮಂದಿ ಕೂಡ್ಕೊಂಡು ಚಂಡಿ ಹವನ ಮಾಡಿವಿ. ಪ್ರತಿ ವರ್ಷ ಬರುವಂತ ಸಂಪ್ರದಾಯ ಇಟ್ಕೊಂಡಿವಿ.